ರೇಖಾ ಗುಪ್ತಾಗೆ ದೆಹಲಿಯ ಸಿಎಂ ಪಟ್ಟ ಹೊಲಿದಿದೆ. ದೆಹಲಿ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ ರೇಖಾ. ಸಾಕಷ್ಟು ಕುತೂಹಲ ಇತ್ತು ದೆಹಲಿ ಸಿಎಂ ಯಾರಾಗಬಹುದು ಅಂತ. ರೇಖಾ ಗುಪ್ತಾಗೆ ಈಗ ದೆಹಲಿಯ ಸಿಎಂ ಪಟ್ಟ ಸಿಕ್ಕಿರುವಂತದ್ದು. ಸಾಕಷ್ಟು ಜನ ರೇಸ್ನಲ್ಲಿ ಇದ್ರು ದೆಹಲಿ ಸಿಎಂ ಪಟ್ಟಕ್ಕಾಗಿ. ಈಗ ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ ಸಿಕ್ಕಿದೆ. ದೆಹಲಿಯಲ್ಲಿ ಸುಮಾರು 27 ವರ್ಷಗಳ ಬಳಿಕ ಬಿಜೆಪಿ ಗದ್ದುಗೆಯನ್ನಾಯಿತು. ಈಗ ಯಾರಿಗೆ ಸಿಗಬಹುದು ಸಿಎಂ ಪಟ್ಟ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು. ಸಾಕಷ್ಟು ಮಂದಿ ಆ ಒಂದು ರೇಸ್ನಲ್ಲಿ ಇದ್ರು. ರೇಖಾ ಗುಪ್ತಾಗೆ ಈಗ ದೆಹಲಿ ಸಿಎಂ ಪಟ್ಟ ಒಲಿದಿರುವಂತದ್ದು. ರಾಷ್ಟ್ರ ರಾಜಧಾನಿಯ ದೆಹಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವ ಕುತೂಹಲಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಮತ್ತೊಮ್ಮೆ ಮಹಿಳೆಗೆ ಅವಕಾಶವನ್ನ ಕೊಡಲಾಗಿದೆ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ ಗಿಟ್ಟಿಸಿದೆ. ರೇಖಾ ಗುಪ್ತಾ ಎಬಿವಿಪಿಯಿಂದ ಹೋರಾಟಗಳ ಮೂಲಕ ಬೆಳೆದು ಬಂದಂಥವರು. ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮಣಿಗಳ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡೋದ್ರಲ್ಲಿ ರೇಖಾ ಗುಪ್ತಾ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇವತ್ತು ಬಿಜೆಪಿ ಮೀಟಿಂಗ್ನಲ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಘೋಷಣೆ ಮಾಡಲಾಗಿದೆ. ನಾಳೆ 12 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಒಟ್ಟು 6 ಜನ ಸಚಿವರು, ಜೊತೆಗೆ ಡಿಸಿಎಂ ಹಾಗೆ ಸಿಎಂ. 1 ಲಕ್ಷ ಜನ ಸೇರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 50 ಜನ ಸೆಲೆಬ್ರಿಟಿಗಳು ಕೂಡ ನಾಳಿನ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ. 4-5 ಜನ ದೆಹಲಿ ಸಿಎಂ ರೇಸ್ನಲ್ಲಿದ್ರು. ಈ ಬಾರಿ ಯಾರಿಗೆ ಸಿಗುತ್ತೆ ಯಾರಿಗೆ ಒಲಿಯುತ್ತೆ ಅಂತೇಳಿ. ಆದ್ರೆ ಅಲ್ಲಿ ಪ್ರಮುಖವಾಗಿ ಇದ್ದಂಥದ್ದು ಮಹಿಳಾ ಮನೆಗೆ ಮಣೆ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ ಹೊಲಿದು ಬಂದಿದೆ. ಬಿಜೆಪಿ ಕಚೇರಿ ಮುಂದಗಡೆ ಹಾಗೆ ರೇಖಾ ಗುಪ್ತಾ ಮನೆಯ ನಿವಾಸದ ಮುಂಭಾಗದಲ್ಲೂ ಕೂಡ ಸೆಲೆಬ್ರೇಷನ್ ಶುರುವಾಗಿದೆ. ಕುಣಿದು ಕುಪ್ಪಳಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಬಹಳ ಕುತೂಹಲ ಇತ್ತು ಯಾರಾಗ್ತಾರೆ ಮುಂದಿನ ಸಿಎಂ ಅಂತೇಳಿ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಾಳೆ ನೂತನ ಸಿಎಂ ಆಗಿ 12 ಗಂಟೆ 35 ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ ಸಿಕ್ಕಿದೆ. ಅವರ ಕುಟುಂಬಸ್ಥರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. और दिल्ली की मुख्यमंत्री बनकर आज विश्व कीर्तिमान जो रखाया है, आज हमारी दीदी ने हमारा मान बढ़ाया और पूरी दिल्ली का मान बढ़ाएगी और इस तरीके से काम होगी। मोदी जी के पद चिन्हों पे चलकर विकसित दिल्ली का कहेंगे। महिलाओं को क्या कहना चाहेंगे, क्योंकि महिला के साइलेंट सब महिलाएं अपना काम वो करे, मेहनत करे, काम करे। अब वो घर भी देखती थी, बाहर भी देखती थी, तो सबको यही कहूंगी कि अगर आपके पास टाइम है तो आप बाहर भी समाज को भी टाइम दें, अपना घर पे तो देते हैं, परिवार को देते हैं, समाज को भी समय दें। मोदी जी का बहुत बहुत धन्यवाद। आज उन्होंने महिला सशक्तिकरण का जो एक इतना बड़ा उदाहरण देके पेश किया है, जो पूरे विश्व में प्रमाणित कर दिया है कि मोदी जी हैं जो महिलाओं का ख्याल रखते हैं। और रेखा जी महिलाओं के लिए स्वर्णिम काल कहलाएंगी, देख लेना उनका बहुत स्वर्णिम काल रहेगा। बहुत बहुत बधाई, बहुत बहुत बधाई। तो रेखा जी के परिवार वालों को आप सुन रहे हैं, काफी ज्यादा उत्साह देखने को मिल रहा है यहाँ पे। परिवार लगातार
ಪ್ರಮುಖವಾಗಿ ರೇಖಾ ಗುಪ್ತಾ ಅವರ ಆಯ್ಕೆ, ಇವರ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋದಾದ್ರೆ, ರೇಖಾ ಗುಪ್ತಾ ಅವರು ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು, ಜೊತೆಗೆ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ರು ಕೂಡ. ಈ ಹಿಂದೆ ದಕ್ಷಿಣ ದೆಹಲಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿಯೂ ಕೂಡ ರೇಖಾ ಗುಪ್ತಾ ಅವರು ಸೇವೆಯನ್ನ ಸಲ್ಲಿಸಿದ್ರು. ನೋಡಿ, ಗುಪ್ತಾ ಅವರು ದೆಹಲಿಯ ದೌಲತ್ ರಾಮ್ ಕಾಲೇಜಿನಿಂದ ಪದವಿಯನ್ನು ಪಡೆದುಕೊಂಡ ಬಳಿಕ 96-97ರ ಅವಧಿಯಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ರು. ಗುಪ್ತಾ ಅವರು ದೆಹಲಿ ಬಿಜೆಪಿ ಸಂಘಟನೆಯಿಂದ ಆಯೋಜನೆ ಮಾಡಲಾದಂತಹ ಅನೇಕ ಗಮನಾರ್ಹ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು. ನೋಡಿ, ABVPಯಲ್ಲೂ ಕೂಡ ಗುರುತಿಸಿಕೊಂಡಿದ್ರು. मेरा सभी से निवेदन है कि पीछे हमारे सांसदगण बैठे हैं, हमारे विधायकगण बैठे हैं, थोड़ा सा अनुशासन बना के रखें। चंदन हाँ, अंदर ही हूँ। प्रियंका गुप्ता जी को नीचे करो, क्या विधायक दल के नेता के रूप में चुना गया। 3 प्रस्तावक थे वरिष्ठ नेता। ನಾಳೆ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಮಧ್ಯಾಹ್ನ 12:35ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸುಮಾರು 50 ಜನ ಸೆಲೆಬ್ರಿಟಿಗಳು ಆಗಮಿಸ್ತಾರೆ. ಆದರೆ ಬಿಜೆಪಿ ಆಡಳಿತವಿರುವಂತಹ ಕೆಲ ರಾಜ್ಯಗಳ CMಗಳು ಗೈರಾಗ್ತಾರೆ ಅಂತೇಳಿ ಮಾಹಿತಿ ಇದೆ. ಜೊತೆಗೆ ಸುಮಾರು 1 ಲಕ್ಷ ಜನ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿದ್ದಾರೆ. ರೇಖಾ ಗುಪ್ತಾ ಅವರ ಜೊತೆಯಲ್ಲಿ ಯಾರೆಲ್ಲ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ನೋಡಿ, ಇವತ್ತು ನಡೆದಂತ ಬಿಜೆಪಿ ಸಭೆಯಲ್ಲಿ JP ನಡ್ಡಾ ಅವರು ಆಗಮಿಸಿದ್ರು, ಧರ್ಮೇಂದ್ರ ಪ್ರಧಾನ್ ಅವರಿದ್ರು, ಬಿಜೆಪಿಯ ಕೆಲ ಪ್ರಮುಖ ನಾಯಕರು ಕೂಡ ಇದ್ರು. ಬಿಜೆಪಿ ಮೀಟಿಂಗ್ ಅನ್ನು ನಡೆಸಿ ನೋಡಿ, ಬಿಜೆಪಿ ಮೀಟಿಂಗ್ ಅನ್ನ ನಡೆಸೋದಕ್ಕಿಂತ ಮುಂಚೆ ಪರಮೇಶ್ ವರ್ಮಾ ಅವರನ್ನ ಸೆಪರೇಟ್ ಆಗಿ ಕರೆಸಿ ಅವರ ಜೊತೆಯಲ್ಲಿ ಕೆಲ ಕಾಲ ಗುಪ್ತವಾಗಿ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಅವ್ರಿಗೆ DCM ಪಟ್ಟ ಕೊಡುವಂತ ಸಾಧ್ಯತೆ ಇದೆ. ಪರಮೇಶ್ ವರ್ಮಾ ಅವರ ತಂದೆ ಕೂಡ ದೆಹಲಿಯಲ್ಲಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಹಾಗಾಗಿ ಅವ್ರಿಗೆಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣದ ಒಂದು ವಾಗ್ಬಾಣಗಳು ಬಿಜೆಪಿ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ CM ರೇಸ್ನಿಂದ ಹಿಂದೆ ಇಡಲಾಗಿತ್ತು ಅನ್ನೋ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಆದ್ರೆ ರೇಖಾ ಗುಪ್ತಾ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರೇ ಮುಂದಿನ CM ಅಂತೇಳಿ ಈಗ ಘೋಷಣೆಯನ್ನು ಕೂಡ ಮಾಡಲಾಗಿದೆ.